ಹಾಯ್ ಸ್ನೇಹಿತರೆ, ನಮಸ್ಕಾರ. ಧನ ಆಕರ್ಷಣೆಗೆ ಪರಿಹಾರ. ದುಡ್ಡು ನಿಲ್ಲದೇ ಇರುವುದಕ್ಕೆ ಸಂಪೂರ್ಣವಾದಂತಹ ಪರಿಹಾರವನ್ನು ನಾನು ಕೊಡ್ತೇನೆ. ದೇವರ ಕೋಣೆಯಲ್ಲಿ ತಿಂಗಳಿಗೆ 5 ರು ಖರ್ಚು ಅಷ್ಟೇ. ಲಕ್ಷಾಂತರ ರೂಪಾಯಿ ಕಳೆಯಂಗಿಲ್ಲ, ಹೋಮ ಹವನಗಳ ಮಾಡಿಸಂಗಿಲ್ಲ. ಈಗ ನಾನು ತಿಳಿಸ್ಕೊಡುವಂತಹ ಈ ಸೂಪರ್ ಆಗಿರೋ ರೆಮಿಡಿನ ನೀವು ಎಲ್ಲೂ ಹೋಗದೆ ನಿಮ್ಮ ಮನೆಯಲ್ಲೇ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಇದರ ರಿಸಲ್ಟ್ ಅನ್ನೋದನ್ನ ನೀವು ಕಾಣ್ತಾ ಹೋಗ್ತೀರಾ, ನೀವೇ ತಿಳಿಸ್ತೀರಾ, ಗುರುಜಿ ಈ ರಿಸಲ್ಟಿಂದ ತುಂಬ ಧನಾಕರ್ಷಣೆ ಆಗ್ತಿದೆ ಅಥವಾ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಸದಾಕಾಲ ನಿಲ್ತಾ ಇದೆ ಅನ್ನೋದನ್ನ ನೀವು ತಿಳಿಸ್ತೀರಾ. ಹಾಗಾದರೆ ಪರಿಹಾರ ಏನು, ಎಲ್ಲಿ ಮಾಡಬೇಕು, ಯಾವ್ದಾರ ಹೋಮ ಹವನಗಳನ್ನ ಮಾಡಬೇಕಾ ಅಥವಾ ದೇವಸ್ಥಾನಗಳಲ್ಲಿ ಮಾಡಬೇಕಾ? ಏನೂ ಇಲ್ಲ, ದೇವ್ರ ಕೋಣೆ ನಿಮ್ಮನೆ ದೇವಸ್ಥಾನ ಅಂದರೆ ದೇವರ ಕೋಣೆಯಲ್ಲಿ ಮಾಡ್ಕೊಳ್ಳೋದಷ್ಟೇ. ಗುರುಗಳೇ, ನನ್ನ ಹತ್ರ ಇದ್ರ ತುಂಬ ಜನ ಕೇಳೋದು, ಗುರುಗಳೇ ನಾವು 10 ರಿಂದ 15 ಜನ ಮನೇಲಿದ್ದೀವಿ, ಇಬ್ಬರು ದುಡಿತೀವಿ ಅಥವಾ 5 ಜನ ದುಡಿತೀವಿ, 10 ಜನ ದುಡಿತೀವಿ, ಆದರೆ ಏನೇ ಮಾಡಿದ್ರು ದುಡ್ಡು ಉಳಿತಾಯ ಆಗ್ತಿಲ್ಲ, ಏನು ಮಾಡಬೇಕು? ಏನಾದರೂ ಪರಿಹಾರ ಬೇಕು ಅಥವಾ ನನಗೆ ಏನಾದರೂ ಮಾಡಿಸಿದಾರ ಅಥವಾ ಮಾಟ ಮಂತ್ರ ಆಗಿದೆಯಾ? ಮಾಡ್ಬೋದು, ದುಡ್ಡು ಆಕರ್ಷಣೆ ಆಗ್ದಂಗೆ ಅಥವಾ ದುಡ್ಡು ಕೈಲಿ ನಿಲ್ಲದೆ ಇರೋ ಥರ ಏನು ಬೇಕಾದ್ರೂ ಮಾಡ್ಬೋದು. ಆ ಥರ ಆಗಿದೆಯಾ? ಆ ಆಲೋಚನೆಗಳನ್ನ ಬಿಟ್ಬಿಡಿ. ಅರ್ಥವಾಯ್ತಾ? ಯಾರು ಮಾಡಿರ್ತಾರೆ ಅವ್ರು ಉಣ್ತಾರೆ, ಅದು ಬೇಡ ನಮಗೆ. ಈ ಪ್ರಶ್ನೆ ಏನು? ಧನ ಆಕರ್ಷಣೆಗೆ ಪರಿಹಾರ ಏನು ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ಇದನ್ನು ಮಾಡ್ತೀನಿ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿ. ಇನ್ನೊಂದ್ಸತಿ ಹೇಳ್ತೀನಿ, ಮಂಗಳವಾರ ಅಥವಾ ಶುಕ್ರವಾರ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಏನು ಮಾಡಬೇಕಪ್ಪ ಅಂದರೆ, ಚಿಕ್ಕ ಗಾಜಿನ ಬಟ್ಲು, ಚಿಕ್ಕದು, ನಿಮ್ಮ ಇಷ್ಟ, ಎಷ್ಟರ ತಗೋತೀರ ಅಷ್ಟು ಚಿಕ್ಕದು ಗಾಜಿನ ಬಟ್ಲು ತಗೊಳ್ಳಿ. ಪೂರ್ತಿ ಪ್ರಮಾಣದಲ್ಲಿ ಬಿಳಿ ಸಾಸಿವೆ ತುಂಬಿಸಿ. ಎಲ್ಲಿ ಸಿಗುತ್ತೆ ಅಂತ ಕೇಳೋರಿಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಬಿಳಿ ಸಾಸಿವೆ ಕೊಡಿ ಅಂದರೆ ಕೊಡ್ತಾರೆ. ಬಿಳಿ ಸಾಸಿವೆ ತಗೊಳ್ಳಿ. ಬಿಳಿ ಸಾಸಿವೆ ತುಂಬಿಸ್ಬಿಟ್ಟು ಇದ್ರ ಮೇಲೆ 5 ರೂಪಾಯಿ ನಾಣ್ಯವನ್ನು ಇರಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮಾಡಿ. ಇದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ಅಂದರೆ ಬಿಳಿ ಸಾಸಿವೆ ತುಂಬಿಸ್ಬೇಕು, ತುಂಬ. ನೀವೇನು ಎಷ್ಟು ಗಾತ್ರದ ಗಾಜಿನ ಬಟ್ಲು ತಗೋತೀರ ಅದ್ರ ತುಂಬ ಬಿಳಿ ಸಾಸಿವೆ ಹಾಕಬೇಕು. ಅದ್ರ ಮೇಲೆ 5 ರೂಪಾಯಿ ನಾಣ್ಯ ಇಟ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇದನ್ನು ತಿಂಗಳಿಗೆ ಒಮ್ಮೆ 5 ರು ನಾಣ್ಯವನ್ನು ಮಾತ್ರ ಹತ್ತಿರ ಇರುವಂತಹ ನಿಮ್ಮ ದೇವರ ಅಂದರೆ ದೇವಸ್ಥಾನದ ಉಂಡಿಗೆ ಹಾಕ್ಬರಬೇಕು. ನಿಮ್ಮ ಮನೆ ಅಕ್ಕಪಕ್ಕ ಹತ್ರ ಇರೋವಂಥ ದೇವಸ್ಥಾನದ ಉಂಡಿಗೆ ಈ 5 ರೂಪಾಯಿನ ಹಾಕಿ ಬರಬೇಕು. ಮತ್ತೆ ಹೊಸದಾಗಿ ನಾಣ್ಯವನ್ನು ಅದ್ರ ಮೇಲೆ ಇಡಬೇಕು. ಬರೀ ನಾಣ್ಯ ಮಾತ್ರ, ಬಿಳಿ ಸಾಸಿವೆ ಚೇಂಜ್ ಮಾಡೋಂಗಿಲ್ಲ. ತಿಂಗಳ ಇದನ್ನು ಮಾಡ್ತಾ ಬರಬೇಕು. ಬರೀ ನಾಣ್ಯವನ್ನು ತಗೋಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನದ ಉಂಡಿಗೆ ಹಾಕಬೇಕು, ಮಂಗಳಾರತಿ ತಟ್ಟಿಗೆಲ್ಲ. ದೇವರ ಉಂಡಿಗೆ ಹಾಕಿ ಬೇಡ್ಕೋಬೇಕು ನೀವು, ದೇವರೇ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಬೇಕು, ನನ್ನ ಮನೆಯಲ್ಲಿ ಹಣದ ಆಕರ್ಷಣೆ ಆಗಬೇಕು, ದುಡ್ಡು ಅನ್ನೋದು ಸದಾ ಕಾಲ ನನ್ನ ಮನೆಯಲ್ಲಿ ನಿಲ್ಲಬೇಕು ಅನ್ನೋದನ್ನ ನೀವು ಪ್ರಾರ್ಥನೆ ಮಾಡಬೇಕು. ಅರ್ಥವಾಯ್ತಾ? ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಕಳಿಸಿದ್ದೀನಿ ನಾನು. ಇದಕ್ಕೂ ಮೀರಿ ಅನುಮಾನವಿದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೀನಿ. ಹಾಗೆ ನೀವು ಇಷ್ಟು ದಿವಸ ಧನ ಆಕರ್ಷಣೆಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಾ ಅಥವಾ ಏನೇನು ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ದಯವಿಟ್ಟು. ಸ್ನೇಹಿತರೆ, ಈಗ ಬನ್ನಿ, ನಾವು ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳೋರಿಗೆ ಉತ್ತರ ಈಗಾಗಲೇ ಕೊಟ್ಟಿದ್ದೀನಿ. ನನ್ನ ಹತ್ರ ಬರೋರಲ್ಲಿ ತುಂಬ ಜನ, ಗುರುಗಳೇ ನಾವು 5 ಜನ ದುಡಿತೀವಿ, 6 ಜನ ದುಡಿತೀವಿ, ಹಣ ನಿಲ್ತಾ ಇಲ್ಲ, ಹೋಮ ಹವನಗಳನ್ನ ಮಾಡಿಸಿದ್ವಿ, ಅಥವಾ ಎಷ್ಟೋ ಜನ ಹೇಳ್ತಾರೆ ತುಂಬ ಪವರ್ಫುಲ್ ದೇವಸ್ಥಾನಗಳಿಗೆ ಹೋಗಿ ಅಂದರು, ಹೋಗಿ ಬಂದು, ಅಥವಾ ಯಾವುದೋ ನದಿಲಿ ಹೋಗಿ ಮುಳುಗಿ ಬನ್ನಿ, ಅಲ್ಲಿ ಮುಳುಗಿ ಬಂದು ಪೂಜೆ ಮಾಡಿಸಿದ್ರೆ ನಿಮಗೆ ಧನ ಆಕರ್ಷಣೆ ಆಗುತ್ತೆ ಅಂದರು, ಮಾಡ್ದು. ಇನ್ನು ಎಷ್ಟೋ ಜನ ಪಿರಮಿಡ್ ಕೊಟ್ಟರು, ಗುರುಗಳೇ ಇಟ್ಟು ಇದನ್ನು ವಾಸ್ತುಕ್ಕಿಟ್ಟು ಅಲ್ಲಿ ಧನ ಆಕರ್ಷಣೆ ಕಿತ್ಕೊಂಡು ನುಗ್ಗುತ್ತೆ ಅಂದರು. ಏನೂ ನುಗ್ತಾ ಇಲ್ಲ ಗುರುಗಳೇ, ದುಡ್ಡು ಹೋಯ್ತೈತೆ ಅಷ್ಟೇ. ಆಯಿತಾ? ನಾನು ಹೇಳ್ತಿರೋದು ಎಲ್ರಿಗೂ ಅಲ್ಲ, ಕೆಲವರು ಮಾತ್ರ ಮೋಸ ಮಾಡೋರು ಇರ್ತಾರೆ. ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡೋರು ಇರ್ತಾರೆ. ಎಲ್ಲರೂ ಅಲ್ಲ, ಕೆಲವರು. ಅರ್ಥವಾಯ್ತಾ? ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನೀವು ಮಾಡ್ಕೊಳ್ಳೋ ಅಂಥ ಸರಳ ಪರಿಹಾರಗಳಿಂದ ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ, ಧನ ಆಕರ್ಷಣೆ ಆಗುತ್ತೆ, ದುಡ್ಡು ಅನ್ನೋದು ನಿಲ್ಲುತ್ತೆ. ಖಂಡಿತವಾಗ್ಲೂ ಒಂದು ಸೇವಿಂಗ್ ಮಾಡಬೇಕು. ಅಥವಾ ನಮ್ಮ ಮಕ್ಕಳಿಗೋಸ್ಕರ ಒಂದು ಸೇವ್ ಮಾಡ್ತಿದ್ದೆ ಗುರುಗಳ ಅಮೌಂಟ್ನ, ಅದನ್ನ ಯಾವುದಕ್ಕೆ ಖರ್ಚಾಗೋಗ್ತು ಅಂದರೆ ಹಾಸ್ಪಿಟ್ಲು ಸುಮ್ಮನೆ ಈಗ ಹೋಗಿ ಎಲ್ಲರೂ ಶಾಸ್ತ್ರ ಕೇಳಿದ್ರೆ ಏನೂ ಇಲ್ಲ ಕಣ್ರಿ, ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ರೆ ಡಾಕ್ಟ್ರು ಏನೂ ಇಲ್ಲ, ದುಡ್ಡು ಖರ್ಚಾಗ್ತಿದೆ. ಆಯಿತಾ? ದುಡ್ಡು ಅನ್ನೋದು ನಿಲ್ತಾ ಇಲ್ಲ ಒಟ್ಟು. ಇದೇ ಸಮಸ್ಯೆ ನಮಗೆ ಗುರುಗಳು ಏನು ಮಾಡಬೇಕು ಅಂತ ಕೇಳೋರು, ಸೂಪರ್ ರೆಮಿಡಿ ಇದು, ಮಾಡಿ ನೋಡಿ, ನೀವು ಟ್ರೈ ಮಾಡಿ, ನೀವೇ ಉತ್ತರ ಕೊಡ್ತೀರ ನನಗೆ. ಸ್ನೇಹಿತರೆ, ಖಂಡಿತವಾಗ್ಲೂ ಇದರ ರಿಸಲ್ಟ್ನ ನೀವು ಹೇಳ್ತೀರ ನನಗೆ ಕಮೆಂಟ್ ಮುಖಾಂತರ, ಗುರುಗಳೇ ಈ ಥರ ಆಯಿತು ಅಥವಾ ಗುರುಗಳೇ ಈ ಥರ ಆಯಿತು ಅನ್ನೋದನ್ನ. ದಯವಿಟ್ಟು ನೀವು ತಿಂಗಳಿಗೆ 5 ರೂಪಾಯಿ ಖರ್ಚು ಮಾಡೋದು ಅಷ್ಟೇ, ಏನೂ ಇಲ್ಲ. ಕಳ್ಕೊಳ್ಳೋದು ಏನೂ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು ಅನ್ನೋಂಗಿಲ್ಲ, ಅಥವಾ 1000 ರೂಪಾಯಿ ಬಂಡವಾಳ ಹಾಕಬೇಕು ಅನ್ನೋದಿಲ್ಲ. ತಿಂಗಳ 5 ರೂಪಾಯಿ
ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ನಿಮ್ಮ ಮನೆ ದೇವರ ಆಶೀರ್ವಾದ, ಸಂಪೂರ್ಣ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಹಣ ಆಕರ್ಷಣೆ ಆಗುತ್ತೆ ಮತ್ತು ಹಣ ಸೇವ್ ಆಗುತ್ತೆ ಮತ್ತು ಆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ಇದನ್ನು ಮಾಡಿ ನೋಡಿ ಸ್ನೇಹಿತರೆ. ಎಷ್ಟು ದಿವಸ ಮಾಡಬೇಕು ಏನು ಅನ್ನೋದನ್ನು ಸಂಪೂರ್ಣವಾಗಿ ನಾನು ತಿಳಿಸಿದ್ದೀನಿ. ತಿಂಗಳ ಮಾಡಲೇಬೇಕು ಇದನ್ನು. ಎಷ್ಟು ದಿವಸ ಅಂತ ನೀವು ಇರೋವರೆಗೂ ಮಾಡ್ಕೊಳ್ಳಿ, ತಿಂಗಳ ಅಷ್ಟೇ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂಬರುವ ದಿನಗಳಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ವಿಡಿಯೋಗಳನ್ನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನ ಮಾಡಾಕ್ತೀನಿ ನಾನು. ಧನ್ಯವಾದಗಳು.